preserving the purity of the raga, nurturing the discipline of an artist. Welcome to the heart of tradition at Sri Vidya Music Academy. ಎಲ್ರಿಗೂ ನಮಸ್ಕಾರ. ಶ್ರೀ ವಿದ್ಯಾ ಮ್ಯೂಸಿಕ್ ಅಕಾಡೆಮಿಯಿಂದ ನಾನು ಲಕ್ಷ್ಮಣ್ ತಳವಾರ್ ಮತ್ತೆ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೀನಿ. ಕಳೆದ ವಿಡಿಯೋನ ಗಣಪತಿ ವಂದನದೊಂದಿಗೆ ನನ್ನ ಜರ್ನಿ ಪ್ರಾರಂಭವಾಯಿತು. ಈ ಪ್ರಯಾಣದಲ್ಲಿ ನೀವೆಲ್ಲರೂ ನನಗೆ ಬಹಳಷ್ಟು ಪ್ರೋತ್ಸಾಹ ನೀಡಿದ್ದೀರಿ. ನಿಮಗೆಲ್ಲ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಮಹಾಲಕ್ಷ್ಮಿಯ ಒಂದು ಗೀತೆಯೊಂದಿಗೆ ನಿಮ್ಮ ಮುಂದೆ ಮತ್ತೆ ನಾನು ಹಾಜರಾಗಿದ್ದೇನೆ. ಈ ಗೀತೆಯು ದಾಸಶ್ರೇಷ್ಠರಾಗಿರುವಂಥ ಭೀಮಸೇನ್ ದಾಸರು ರಚಿಸಿರ್ತಕ್ಕಂಥ ಗೀತೆ. ಇದು ಸೀತಾರಾಮ ವಿಠಲ ಅನ್ನೋದು ಇವರ ಅಂಕಿತ ನಾಮ. ಇವತ್ತು ಶುಕ್ರವಾರ ನನಗೆ ಅನಿಸ್ತು ಮಹಾಲಕ್ಷ್ಮಿಯ ವಿಡಿಯೋ ಮಾಡೋಣ ಗೀತೆ ಅಂತ. ಅದಕ್ಕೋಸ್ಕರ ಈ ಗೀತೆಯನ್ನ ಬಹಳ ಸುಂದರವಾಗಿ ರಚಿಸಿದ್ದಾರೆ. ಇದು ರಾಗ ಮದ್ಮಾತ್ ಸಾರಂಗದಲ್ಲಿದೆ. ಈ ಗೀತೆಯನ್ನ ಪ್ರಾರಂಭಿಸೋದಕ್ಕಿಂತಲೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬಿನ ನಂತರ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ನೀಡುವಂಥ ಎಲ್ಲ ಹಾಡಿನ ಸೂಚನೆಗಳು ನಿಮ್ಗೆ ತಲುಪ್ತವೆ. ಹಾಗೇನೆ ಹೆಚ್ಚು ಹೆಚ್ಚು ನೀವು ಶೇರ್ ಮಾಡಿ, ನಿಮ್ಗಿಂತ ಹಾಡಬೇಕು ಅಂತ ಕಮೆಂಟ್ ಮಾಡಿ. ನಾನು ದಯವಿಟ್ಟು ಆ ಗೀತೆಗಳನ್ನು ನಿಮ್ಮ ಮುಂದೆ ಹಾಡಿ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಈ ಗೀತೆಯನ್ನ ಪ್ರಾರಂಭ ಮಾಡೋಣ. ಇದು ರಾಗ್ ಮದ್ಮಾತ್ ಸಾರಂಗದಲ್ಲಿ. ಈ ಮದ್ಮಾತ್ ಸಾರಂಗವು ಸರಿಗಮ ಪದನಿ ಸ ಈ ಸಪ್ತ ಸ್ವರಗಳಲ್ಲಿ ಗ ಮತ್ತು ಧ ತೆಗೆದು ನಿಷಾದವನ್ನ ವಿಕೃತ ಸ್ವರ ಅಂದ್ರೆ ಕೋಮಲ ಸ್ವರ ನೀ ಕೋಮಲಿಟ್ಟು ಈ ರಾಗವನ್ನ ರಚನೆ ಮಾಡಿದ್ದಾರೆ. ಇದು ಔಡವ ಜಾತಿಯ ರಾಗ. ಅಂದ್ರೆ ಇದರಲ್ಲಿ 5 ಸ್ವರಗಳಿವೆ. ಸಾರೆ ಮ ಪ ನಿ, ಸಾ ನಿ ಪ ಮ ರಿ. ಇದು ಒಂದ್ಸಲ ಹಾಡಿ ನಾನು ಗೀತೆಯನ್ನು ಹಾಡ್ತೀನಿ. ಸಾ ರೇ ಮಾ ಪಾ ನೀ ಸಾ ಇದು ರಾಗ. ಈಗ ಗೀತೆಯನ್ನ ಪ್ರಾರಂಭ. ಜಗದ ತಾಯಿಯೇ ದೇವಿ ಮಹಾಲಕ್ಷ್ಮಿ ನಾನಿನ್ನ ಸುತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಇದರ ಲಿರಿಕ್ಸ್ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ, ನೀವು ನೋಡಿ ಬರ್ಕೋಬಹುದು. ಈಗ ಗೀತೆ ಪ್ರಾರಂಭ. ಜಗದ ತಾಯಿಯೇ ದೇವಿ ಮಹಾಲಕ್ಷ್ಮಿ ನಾನಿನ್ನ ಸುತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಜಗದ ತಾಯಿಯೇ ದೇವಿ ಮಹಾಲಕ್ಷ್ಮಿ ನಾನಿನ್ನ ಸುತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಮುಗಿಯುತ್ತ ಕರಗಳು ನೀನಿತ್ತುದಲ್ಲದೆ ಪೂಜಿಸಿ ನಲಿಯುವೆ ಮನಸಾರೆ. ಪೂಜಿಸಿ ನಲಿಯುವೆ ಮನಸಾರೆ.
ಸುತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಮೊದಲನೇ ಚರಣ. ಪರಮಾತ್ಮನುದರದಲ್ಲಿ ಸುಖಿಸುತ್ತ ಮಲಗಿಹ ಸಿರಿ ನಿನ್ನ ಪೂಜಿಪ ಸಿರಿಯಾರಿ ಉಂಟು. ಪರಮಾತ್ಮನುದರದಲ್ಲಿ ಸುಖಿಸುತ್ತ ಮಲಗಿಹ ಸಿರಿ ನಿನ್ನ ಪೂಜಿಪ ಸಿರಿಯಾರಿ ಉಂಟು. ವರಲಕ್ಷ್ಮಿ ನೀನಿತ್ತು ಬೇಗನೆ ಶರಣಿ. ಹರುಷದಿ ಕರೆಯುವೆ ಬಾರಮ್ಮ ಮನೆಗೆ. ಹರುಷದಿ ಕರೆಯುವೆ ಬಾರಮ್ಮ ಮನೆಗೆ. ಈಗ ಎರಡನೆಯ ಚರಣ. ಇದಾದ್ಮೇಲೆ ಮತ್ತೆ ಇಲ್ಲಿ ಪಲ್ಲವಿ ಹಾಡ್ಕೋಬೇಕು, ಅದು ತಾಳದಲ್ಲಿ ಹಾಡುವಾಗ ನೋಡೋಣ. ಪ್ರಳಯದ ಜಲದಿಯ ಮನೆ ಮಾಡಿ ಮರೆಯಲ್ಲಿ ಎಳೆತನ ತೋರುತ್ತ ಎಲೆ ಮೇಲೆ ಮಲಗಿದೆ. ಪ್ರಳಯದ ಜಲದಿಯ ಮನೆ ಮಾಡಿ ಮರೆಯಲ್ಲಿ ಎಳೆತನ ತೋರುತ್ತ ಎಲೆ ಮೇಲೆ ಮಲಗಿದೆ. ಫಳ ಫಳ ಹೊಳೆಯುವ ಒಡವಿ ಹಾಸಿಗೆ ವಸ್ತ್ರ. ಫಳ ಫಳ ಹೊಳೆಯುವ ಒಡವೆ ಹಾಸಿಗೆ ವಸ್ತ್ರ. ಎಳೆಬಿಳೆ ಚಾಮರ ಛತ್ರ ನೀನಾದೆಯೇ. ಎಳೆಬಿಳೆ ಚಾಮರ ಛತ್ರ ನೀನಾದೆಯೇ. ಈಗ ಮೂರನೇ ಚರಣ, ಇದು ಕೊನೆ ಚರಣ. ತನಯರ ಕ್ಷೇಮದ ಚಿಂತೆಯು ನಿನಗಾಗಿ ಜನನಿಯೇ ನನಗಾವ ಚಿಂತೆ ಇಲ್ಲ. ತನಯರ ಕ್ಷೇಮದ ಚಿಂತೆಯು ನಿನಗಾಗಿ ಜನನಿಯೇ ನನಗಾವ ಚಿಂತೆ ಇಲ್ಲ. ಘನ ಗುಣಮಣಿ ಸೀತಾರಾಮ ವಿಠಲ ಸಹ ಘನ ಗುಣಮಣಿ ಸೀತಾರಾಮ
ಅನುಗಾಲವ ಕಾಯೆ ಜಗವನು ದೇವಿ, ಅನುಗಾಲವ ಕಾಯೆ ಜಗವನು ದೇವಿ. ಜಗದ ತಾಯಿಯ ದೇವಿ ಮಹಾಲಕ್ಷ್ಮಿ ನಾನಿನ್ನ ಸುತ್ತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಜಗದ ತಾಯಿಯ ದೇವಿ ಮಹಾಲಕ್ಷ್ಮಿ ನಾನಿನ್ನ, ಜಗದ ತಾಯಿಯ ದೇವಿ ಮಹಾಲಕ್ಷ್ಮಿ ನಾನಿನ್ನ, ಜಗದ ತಾಯಿಯ ದೇವಿ ಮಹಾಲಕ್ಷ್ಮಿ ನಾನಿನ್ನ ಸುತ್ತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಇದು ಹಾಡಾಗಿತ್ತು. ಈಗ ಇದನ್ನ ತಾಳದ ಜೊತೆ ನಾವು ನೀವೆಲ್ಲರೂ ಸೇರಿ ಹಾಡೋಣ. ಈ ಹಾಡನ್ನ ಬರ್ಕೊಂಡು ಎಲ್ಲರೂ ಕಲಿತೀರಿ ಅಂತ ಅನ್ಕೊಂಡಿನಿ. ಹೆಣ್ಮಕ್ಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ಈ ಹಾಡನ್ನ ಕಲೀರಿ. ಬಹಳ ಚಲೋ ಆಯ್ತು. ಈಗ ಇದನ್ನ ತಬಲಾ ಜೊತೆ ನಾವು ನೀವೆಲ್ಲರೂ ಕೂಡಿ ಹಾಡೋಣ. ಜಗದ ತಾಯಿಗೆ ದೇವಿ ಮಹಾಲಕ್ಷ್ಮಿ ನಾನಿನ್ನ ಸುತ್ತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಜಗದ ತಾಯಿಗೆ ದೇವಿ ಮಹಾಲಕ್ಷ್ಮಿ ನಾನಿನ್ನ ಸುತ್ತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಮುಗಿಯುತ್ತ ಕರಗಳು ನೀನಿತ್ತುದಲ್ಲವೇ ಪೂಜಿಸಿ ನಲಿಯುವೆ ಮನಸಾರೆ, ಪೂಜಿಸಿ ನಲಿಯುವೆ ಮನಸಾರೆ. ಜಗದ ತಾಯಿಗೆ ದೇವಿ ಮಹಾಲಕ್ಷ್ಮಿ ನಾನಿನ್ನ ಸುತ್ತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಪರಮಾತ್ಮನುದರದಲ್ಲಿ ಸುಖಿಸುತ್ತ ನೆಲೆಸಿಹ ಸಿರಿ ನಿನ್ನ ಪೂಜಿಪ ಸಿರಿಯಾರಿಗುಂಟು. ಪರಮಾತ್ಮನುದರದಲ್ಲಿ ಸುಖಿಸುತ್ತ ನೆಲೆಸಿಹ ಸಿರಿ ನಿನ್ನ ಪೂಜಿಪ ಸಿರಿಯಾರಿಗುಂಟು. ವರಲಕ್ಷ್ಮಿ ನೀನಿತ್ತುದೇ ನದಿ ಶರದಿ, ವರಲಕ್ಷ್ಮಿ ನೀನಿತ್ತುದೇ ನದಿ ಶರದಿ. ಹರುಷದಿ ಕರೆಯುವೆ ಬಾರಮ್ಮ ಮನೆಗೆ, ಹರುಷದಿ ಕರೆಯುವೆ ಬಾರಮ್ಮ ಮನೆಗೆ. ಜಗದ ತಾಯಿಗೆ ದೇವಿ ಮಹಾಲಕ್ಷ್ಮಿ ನಾನಿನ್ನ ಸುತ್ತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಪ್ರಳಯದ ಜಲದಿಯ ಮನೆ ಮಾಡಿ ಮರೆಯಲ್ಲಿ ಎಳೆತನ ತೋರುತ್ತ ಎಲೆ ಮೇಲೆ ಮಲಗಿದೆ. ಪ್ರಳಯದ ಜಲದಿಯ ಮನೆ ಮಾಡಿ ಮರೆಯಲ್ಲಿ ಎಳೆತನ ತೋರುತ್ತ ಎಲೆ ಮೇಲೆ ಮಲಗಿದೆ. ಫಳ ಫಳ ಹೊಳೆಯುವ ಒಡವೆ ಹಾಸಿಗೆ ವಸ್ತ್ರ, ಫಳ ಫಳ ಹೊಳೆಯುವ ಒಡವೆ ಹಾಸಿಗೆ ವಸ್ತ್ರ. ಎಳೆಬಿಳೆ ಚಾಮರ ಛತ್ರ ನೀಲಾದೆಯೇ,
ಎಳವಿಳ ಚಾಮರ ಛತ್ರ ನೀನಾದೆಯೇ ಜಗದ ತಾಯಿಯ ದೇವಿ ಮಹಾಲಕ್ಷ್ಮಿ ಸುತ್ತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ತನಯರ ಕ್ಷೇಮದ ಚಿಂತೆಯು ನಿನ್ನದಾಗೆ ಜನನಿಯ ನನಗಾವ ಚಿಂತೆಯಿಲ್ಲ. ತನಯರ ಕ್ಷೇಮದ ಚಿಂತೆಯು ನಿನ್ನದಾಗೆ ಜನನಿಯ ನನಗಾವ ಚಿಂತೆಯಿಲ್ಲ. ಘನಗುಣಮಣಿ ಸೀತಾರಾಮ ವಿಠಲ ಸಹ ಘನಗುಣಮಣಿ ಸೀತಾರಾಮ ವಿಠಲ ಸಹ ಅನುಗಾಲವ ಕಾಯೆ ಜಗಮನು ದೇವಿ ಅನುಗಾಲವ ಕಾಯೆ ಜಗಮನು ದೇವಿ ಜಗದ ತಾಯಿಯ ದೇವಿ ಮಹಾಲಕ್ಷ್ಮಿ ಸುತ್ತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಜಗದ ತಾಯಿಯ ದೇವಿ ಮಹಾಲಕ್ಷ್ಮಿ ನಿನ್ನ ಸುತ್ತನೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಮುಗಿಯುತ್ತ ಕರಗಳು ನೀನಿತ್ತುದಲ್ಲವೇ ಪೂಜಿಸಿ ನಲಿಯುವೆ ಮನಸಾರೆ ಪೂಜಿಸಿ ನಲಿಯುವೆ ಮನಸಾರೆ. ಜಗದ ತಾಯಿಯ ದೇವಿ ಮಹಾಲಕ್ಷ್ಮಿ ನಿನ್ನ ಸುತ್ತಲೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಜಗದ ತಾಯಿಯ ದೇವಿ ಮಹಾಲಕ್ಷ್ಮಿ ನಿನ್ನ ಜಗದ ತಾಯಿಯ ದೇವಿ ಮಹಾಲಕ್ಷ್ಮಿ ನಿನ್ನ ಜಗದ ತಾಯಿಯ ದೇವಿ ಮಹಾಲಕ್ಷ್ಮಿ ನಿನ್ನ ಸುತ್ತಲೆಂದು ಬಗೆಯುತ್ತ ಬಾರಮ್ಮ ಮನೆಗೆ. ಸೊ ಇದು ಹಾಡಾಗಿತ್ತು, ಭಾಳ ಚಲೋ ಹಾಡದ, ನನಗೆ ಭಾಳ ಚಲೋ ಇಷ್ಟ ಆಗ್ಯದ ಇದು ಹಾಡು. ನೀವು ಈ ಹಾಡನ್ನ ಕಲ್ಕೋರಿ, ಮಕ್ಕಳಿಗೆ ಕಲಿಸ್ರಿ. ಯಾಕಂದ್ರೆ ಈಗ ಪರೀಕ್ಷೆ ಬಂತು, ಸರಸ್ವತಿ ಲಕ್ಷ್ಮೀ ಪೂಜೆ ಮನೆಯಲ್ಲಿ ಸಾಮಾನ್ಯವಾಗಿ ಮಾಡ್ತಾ ಇರ್ತೀರ, ಅವಾಗ ಈ ಹಾಡನ್ನು ಹಾಡಲಿಕ್ಕೆ ಭಾಳ ಸೊಗಸಾಗಿರ್ತದೆ. ಆಮೇಲೆ ಈ ಹಾಡಿನ ಮಧ್ಯದಲ್ಲಿ ಏನಾದರೂ ತಪ್ಪುದಡಿಗಳಾಗಿದ್ರೆ ದಯವಿಟ್ಟು ಎಲ್ಲರೂ ನನಗೆ ಕ್ಷಮಿಸ್ರಿ, ಮತ್ತು ಶೇರ್ ಮಾಡಿ ಈ ನನ್ನ ಚಾನಲ್ಗೆ ಪ್ರೋತ್ಸಾಹ ನೀಡ್ರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಗೀತೆಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಪಂಡಿತ ಪಂಚಾಕ್ಷರಿ ಗುರುಗಳು ಹಾಗೂ ಪುಟ್ಟರಾಜ್ ಗುರುವರರು ನಮ್ಮ ಹಾಗೂ ನಿಮ್ಮೆಲ್ಲರನ್ನ ಕಾಯ್ದು ಕಾಪಾಡಲಿ ಅಂತ ನಾನು ಆ ಗುರುಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಶ್ರೀ ಗುರು ಪುಟ್ಟರಾಜೇಶ್ವರ.